ಸಾಧಿಸಿಕೊಂಡು ನಂತರ ಸಾಗಿಸುವೆ ನಿನ್ನ ಯಮನ ಸದನಕ್ಕೆ. ಕೆಟ್ಟ ಸೂಳೆ ಶಬರಿ, ನನ್ನ ಕೆನ್ನಿಗೆ ಬಾರಿಸದೆ ಪ್ರತಿಕಾರವಾಗಿ ನಿನ್ನ ಮೈದುನ ಜಮದಗ್ನಿಗೆ ತಕ್ಕ ಪಾಠ ಕಲಿಸಬೇಕಾದರೆ ನಾಳೆ ಅವರಾತ್ರಿ ದಿನ ಅಮಾವಾಸ್ಯ ದಿನ ಬೆಟ್ಟದ ತುದಿಯ ಮೇಲಿರುವ ಆ ಕಾಡು ಸಿದ್ದೇಶ್ವರನ ದರ್ಶನಕ್ಕೆ ಎಂದು ಬರುವ ನಿನ್ನತ್ತಿಗೆ ಶಬರಿ ಮೇಲೆ ನನ್ನ ಬಲಾತ್ಕಾರದ ಬಲೆ ಬೀಸಿ ಸತ್ಯವಂತನ ನಿನ್ನ ಗಂಡ ಸತ್ಯವಂತನ ತಲೆಯಲ್ಲಿ ನೀನು ನನಗೆ ಸೆರಗಾಸಿದ ಸೂಳೆಯನ್ನು ವಿಷದ ಬೀಜ ಬಿತ್ತಿ ಇನ್ನೊಬ್ಬ ನಿನ್ನ ಮೈದುನಾದ ಜಮದಗ್ನಿಯನ್ನು ಹಲ್ಲು ಕಿತ್ತ ಹಾವಿನಂತೆ ಮಾಡದಿದ್ದರೆ ನನ್ನ ಹೆಸರು ದೇಶಗತಿ ಮಣಿತನದ ಹುಟ್ಟಿದ ದೇಸಾಯಿ ಗೌಡನೇ ಅಲ್ಲ. ಲೇ ಶಬರಿ, ನಿನ್ನ ಗಂಡ ನಿನ್ನ ಮೈದುನ ಸಂಪತ್ತನ್ನು ಓದಿಸುವ ಸಲುವಾಗಿ ನನ್ನಿಂದ 70,000 ಹಣ ತೆಗೆದುಕೊಂಡಿದ್ದಾನೆ. ಅದನ್ನು ಕೇಳಲು ನಾಳೆ ಕಳಿಸುತ್ತೇನೆ. ನನ್ನ ಎಡಗೈ ಬಂಟನಾದ ಛತ್ರಿಯನ್ನು ಹಾಗೂ ಬಲಗೈ ಬಂಟನಾದ ನನ್ನ ಅಳಿಯ ಸುರೇಂದ್ರ ಪಾಟೀಲನನ್ನು. ಶಬರಿ, ಮುಂದಿನ ಪ್ರವೇಶದಲ್ಲಿ ತೋರಿಸುವನು ಈ ದೇಸಾಯಿ ಗೌಡನ ಆರ್ಭಟ. ಇದು ಅಂತ್ಯವಲ್ಲ, ಬರೀ ಪ್ರಾರಂಭ. ಹಲೋ ಹಲೋ, ಅಗ್ನಿದೇವನ? ಎಸ್. ಸ್ಟೇಟ್ ಬ್ಯಾಂಕಿನಿಂದ ನಿನ್ನ ತಂದೆ ತಾಯಿ ಕೊಲೆ ಮಾಡಿದ ಗುಂಪಿನವನ ಕೊತ್ವಾಲ್ 3 ಲಕ್ಷ ರೂಪಾಯಿಯನ್ನ ತೆಗೆದುಕೊಂಡು ಹೋಗಿದ್ದಾನೆ. ಅವನು ಯಾವ ತರ ಡ್ರೆಸ್ ಹಾಕಿಕೊಂಡಿರೋನು? ನೋಡು, ಬ್ಲ್ಯಾಕ್ ಶರ್ಟ್, ಪ್ಯಾಂಟ್, ವೈಟ್. ಓಕೆ, ಆಲ್ ರೈಟ್. ಪತ್ವಾಲ್ ಎಂದು ಹೆಸರಿಟ್ಟುಕೊಂಡು ಈ ಸೃಷ್ಟಿಯನ್ನೇ ಛಿದ್ರ ವಿಚ್ಛಿದ್ರ ಮಾಡಿ ಕಲ್ಲಿನ ಕೋಟೆ ಒಳಗೆ ನೀನಾಡುತ್ತಿರುವ ಆಟದಲ್ಲಿ ನಾನೊಬ್ಬ ನಾಯಕನಾಗಿ ಬಂದು ನಿನ್ನ ದೇಹವನ್ನು ಸುಟ್ಟು ಬೂದಿ ಮಾಡಿ ನಿನ್ನನ್ನು ಬೀದಿ ಪಾಲು ಮಾಡದಿದ್ದರೆ ನನ್ನ ಹೆಸರು ಅಗ್ನಿದೇವನೇ ಅಲ್ಲ.